ನಮಸ್ಕಾರ ಎಲ್ಲ ರೈತ ಬಂದವರಿಗೆ. ನಾನು ರವಿ ಪಟೇಲ್ ಬೆಳಗಾವಿಯಿಂದ. ಇವತ್ತು ನಾವು ಬೆಳಗಾವಿ ಜಿಲ್ಲೆ ಕಾಕ್ತಿ ಗ್ರಾಮದಲ್ಲಿ ಹಬ್ಬ ಹೊಲದಲ್ಲಿದ್ದೀವಿ. ಯಾಕಪ್ಪ ಅಂದ್ರೆ ಹುಡುಕಿ ಹೈಟ್ ಬಂದಾಗ ನೋಡ್ರಿ, ಮೊದಲು ಇತ್ತಿದ್ರಿ 1 2 3 4 5 ಇತ್ತಿದ್ರಿ. 1 2 3 4 5 6 ಖಂಡಿಕೆ ಈಗ ಪ್ರತಿ ಹಬ್ಬದ 5 6 ಹಬ್ಬ ಸಂತಿ ಹತ್ತಾಗಿದ್ದಾವೆ. ಮತ್ತು ಹಬ್ಬ ಮತ್ತೆ ಹಿಡತೈತ್ರಿ. ರೈತ ಬಂದವರಿಗೆ ನಮಸ್ಕಾರ ಮಾಡಿ ನಾವು 2 ಮಾತು ಹೇಳ್ತಾವೆ. ಇದ ವರ್ಷ ನಾವು ಆರ್ಗ್ಯಾನಿಕ್ ಕಟ ವಾಪರಿಸುತ್ತಿದ್ದೇವೆ. ಮತ್ತು ಈಗ ಹೇಳ್ಬೇಕಂದ್ರೆ ಹಿಂದಿನ ವರ್ಷ ನಾವು ರಾಸಾಯನಿಕ ಕಟ ಹಾಕಿದ್ದು. ಮತ್ತು ಇದಕ್ಕೆ 2 ಎಕರೆಗೆ 5 ಟ್ರಾಲಿ ಸಗಣಿ ಗೊಬ್ಬರ ಹಾಕಿದ್ದು ರೀ. ಅಷ್ಟಾಗ ಬೆಳೆಯೋನೆ ಈ ವರ್ಷ ಹಿಂದಿನ ವರ್ಷ ಇಟ್ಟಿರಲಿಲ್ಲ, ಇದೇ ಟೈಮ್ ಇಟ್ಟಿರಲಿಲ್ಲ. ಈಗ ಮಾತ್ರ ಈ ವರ್ಷ ಫಸ್ಟ್ ಹಾಕಿದ್ದು. ಅವಾಗ ಬರೀ 4 ಬಿತ್ತಿದ್ದು. ಈಗ ಹಾಕಿ 1.5 ತಿಂಗಳಾಗಿ 2ನೇ ಟೈಮ್ ಹಾಕಿ 15 20 ದಿವಸ ಆಯ್ತು. ಅದ್ರ ಬಳಿಕ 5 6 ಹುಡುಕಿ ಹೈಟ್ ಬಂದಾಗ ನೋಡ್ರಿ. ಮೊದಲು ಇತ್ತಿದ್ರಿ 1 2 3 4 5 ಇತ್ತಿದ್ರಿ. 1 2 3 4 5 6 ಖಂಡಿಕೆ ಈಗ ಪ್ರತಿ ಹಬ್ಬದ 5 6 ಹಬ್ಬ ಸಂತಿ ಹತ್ತಾಗಿದ್ದಾವೆ. ಮತ್ತು ಹಬ್ಬ ಮತ್ತೆ ಹಿಡತೈತ್ರಿ. ಹಿಂದಿನ ವರ್ಷ ಇದನ್ನು ಸಣ್ಣ ಇದ್ದು 4ನೇ ಬೆಳೆ ಇದೆ. ನೋಡ್ಬೋದಲ್ಲ, 4ನೇ ವರ್ಷ ತಪ್ಪಿದ್ದು. ಈ ಒಂದು ಬೆಳಿಗ್ಗೆ ಇವರು ನಮ್ಮೊಂದು ಆರ್ಗ್ಯಾನಿಕ್ ಯೂಸ್ ಮಾಡಿದ್ದಾರೆ. ಯಾಕಂದ್ರೆ ಇದೊಂದು ಹೊಲಕ್ಕೆ ಸಪ್ರೇಟ್ ಆರ್ಗ್ಯಾನಿಕ್ ಯೂಸ್ ಮಾಡಿದ್ದಾರೆ. ಹಿಂದಿನ ಸಲಕಿಂತ ಈ ಸಲ ಇಷ್ಟು ಬೆಳೆ ಈ ಸ್ಟೇಜಿಗೆ ಇಷ್ಟು ಬೆಳೆ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೆ ಈ ಒಂದು ಗೊಬ್ಬರ ಉಪಯೋಗ ಮಾಡೋದ್ರಿಂದ ಏನು ಮತ್ತೇನು ಚೇಂಜ್ ಅಂತೀರಿ ನಿಮ್ಗೆ ಕಬ್ಬಿಣವಾಗತ್ತು ಅಥವಾ ಈಗ 2 ಉಪಯೋಗ ಮಾಡಿದ್ದಾರೆ? ಇವು 2 ಬರೀ ಕಟ ಹಾಕೋತ್ಲಿ, ಇದು ಆರ್ಗ್ಯಾನಿಕ್ ಕಟ ಹಾಕೋತ್ಲಿ ಸರ್. ಇದು ಹಿಂದಿನ ವರ್ಷ ಸ್ವಲ್ಪ ದೊಡ್ಡ ರೈತಲ್ಲ, ಮತ್ತು ಈಗ ಹೈಟ್ ಬಂದಿಲ್ಲ. ಮತ್ತು ಈ ಕಲರ್ ರೈತಲ್ಲ ಗಪ್ಪನ ಕಲರ್ ಬರೋದು ರಾಸಾಯನಿಕ ಕಟ ಹಾಕಿದ್ರೆ. ಮತ್ತು ಗಪ್ಪನ ಒಂದು 15 ತಿಂಗಳದಾಗ ಆಗಲಿ 1.5 ತಿಂಗಳ ಡೌನ್ ಆಗ್ತಾವೆ ಕಲರ್ ಅದ. ಇದನ್ನು ಹಂಗಲ್ಲ, ಒಮ್ಮೆ ಹತ್ತಾಕ ಒಂದು 20 ದಿನ ಹೋಗ್ತಾ ಹೋಗ್ತಾರೆ. ಆಮೇಲೆ ಒಮ್ಮೆ ಕಲರ್ ಬಂದರೆ ಈ ಕಟ ಹಾಕಿ ಬರೀ 1.5 ತಿಂಗಳದಾಗ ಬೆಳೆ ಹಂಗೆ ಬಂದಿತ್ತು ನೋಡಿರಿ ಸರ್. ಇನ್ನೊಂದು ಕ್ರಿಮಿ ಕೆಟ್ಟಬಹುದು ಹಿಂಗೆ ರೋಗ ಈಗ ಸದ್ಯಕ್ಕೆ ನಾವು ಎಲ್ಲ ಜಾಗ ನೋಡಿದ್ರಿ. ಇನ್ನು ಒಂದು ಜಾಗಕ್ಕೆ ಒಂದು ಗೀತ ಎಲ್ಲ ಬೆಳೆದು ಇಲ್ಲಿ ಹಳದಿ ಏನು ಕೆಲವಂತ ಬೇರೆ ಬೇರೆ ರೋಗಗಳು ಇರ್ತಾವೆ. ಕಬ್ಬಿಗೆ ಅದು ಯಾವುದು ರೋಗಿನ ಮಟ್ಟ ಯಾವುದು ಜಾಗಕ್ಕೆ ಇಲ್ಲ, ನಾವೆಲ್ಲ ಅಡ್ಡ ನೋಡ್ತೀವಿ ನೋಡೆಲ್ಲ ಹೇಳಿದ್ರೆ ರೈತರು ಬರೀ ಬೆಳವಣಿಗೆ ಮಾತ್ರ ಅಲ್ಲ, ಇದಕ್ಕೆ ಯಾವುದೇ ಒಂದು ರೋಗ ಇರ್ಬೋದು ಅಥವಾ ಕ್ರಿಮಿ ಕೆಟ್ಟಬಹುದು, ಯಾವುದೋ ರೋಗ ಕೂಡ ಹತ್ತೋಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಗೆ ಅನ್ಬೋದು ಭೂಮಿಗೆ ತಾಕತ್ ಕೊಡೋದಲ್ಲದೆ ಅದಲ್ಲದೆ ಬೆಳವಣಿಗೆ ಅಲ್ಲದೆ ಇಳುವರಿ ಕೂಡ ಬರ್ತದೆ. ಇಳುವರಿಗಲ್ಲದೆ ಇನ್ನೊಂದು ಏನಪ್ಪ ಅಂದ್ರೆ ಸಾಕಷ್ಟು ಕ್ರಿಮಿ ಕೆಟ್ಟುಕೊಳ್ಳೋ ರೋಗಗಳು ಬರ್ತಾವೆ. ಡಣ್ಣು ಒಳಗಿರ್ಬೋದು, ಕಬ್ಬಿಗೆ ಸಾಕಷ್ಟು ಬರ್ತಾವೆ. ಅದನ್ನು ಕೂಡ ತಡೆಗಟ್ಟೆ ಅಂತ ಹೇಳ್ತಾರೆ. ಇದರಿಂದ ನಿಮ್ಮ ಸುತ್ತಮುತ್ತ ಎಲ್ಲ ರೈತರು ನೀವು ಹೇಳ್ಬೋದು. ನಾನು ಕೇಳ್ತಾರೆ ಎಲ್ಲ ಯಾರು ಕೇಳ್ತಾರೋ ಸರಿ ಎಲ್ಲ ಇದನ್ನು ಮಾಡಿ ಹೇಳ್ತೇವೆ ಸರ್. ಇನ್ನೊಂದೇನಪ್ಪ ಅಂದ್ರೆ ಈ ರೀತಿ ಹೋದಲ್ಕಿಂತ ಈ ವರ್ಷ ನಿಮಗೆ ಇಳುವರಿ ಜಾಸ್ತಿ ಅಂತ ನಮಗೆ 101% ಗ್ಯಾರಂಟಿ ಐತ್ರಿ ಸರ್. ಇತರಿಗೆ 4ನೇ ಬೆಳೆ ಐತೆ ರೀ. ಈಗ ಹಿಂಗೆ ಯಾವುದೋ ವರ್ಷ ಹಿಂಗೆ ಬೆಳೆ ನಾವು ಟೈಮ್ಗೆ ಇನ್ನೂ 4 ತಿಂಗಳ ಕಡೋದು ಐತೆ ಖರೀ. ನಮ್ಮ ಮಟ್ಟ ಈಗ ಸದ್ಯಕ್ಕೆ ಈಚೆ ಬಂದೈತಿ. ನಮ್ಮ ಮಟ್ಟ ಇನ್ನೊಂದು 7 ಸಂಖ್ಯೆ ಬಂದೈತೆ ನನ್ನೆಲ್ಲ ಸರಿ ಆಗಲ್ಲ. ಇವತ್ತು ನಾವು ಸಾಕಷ್ಟು ಹೇಳಿದ್ರು ಕೂಡ ರೈತರ ಇವತ್ತು ಹೇಳ್ತಾರೆ ಇವತ್ತು 2 ಡೋಸ್ ಯೂಸ್ ಮಾಡಿದ್ದಾರೆ. ಅವರು 2 ಯೂಸ್ ಮಾಡಿದಾಗ ಪ್ರತಿಯೊಂದು ಹೊಲ ಎಲ್ಲ ತಿರುಗಿ ನೋಡಿದ್ದಾರೆ. ಅವರು ಪ್ರತಿಯೊಂದು ಅಬ್ಸರ್ವ್ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಈ ಗೊಬ್ಬರ ಉಪಯೋಗ ಮಾಡೋದ್ರಿಂದ ಯಾವುದೂ ಹುಳ ಹತ್ತೋದಿರ್ಬೋದು ಅಥವಾ ರೋಗ ಹತ್ತೋದಿರ್ಬೋದು. ಇನ್ನೊಂದೇನಪ್ಪ ಅಂದ್ರೆ ಶಿಲೀಂಧ್ರನಾಶಕಗಳು ಮತ್ತು ಕೊಳೆಯೋದನ್ನ ಕಡಿಮೆ ಮಾಡ್ತಂತ ಅವರ ಅನಿಸಿಕೆಯನ್ನು ಹೇಳಿದ್ದಾರೆ. ಈ ಡಾಕ್ಟರ್ ಭೂಮನ ಗೊಬ್ಬರ ಯಾಕೆ ಉಪಯೋಗ ಮಾಡಬೇಕು ಅಂತ ಹೇಳಿ ಅವರ ರೈತರ ಇವತ್ತು ಸಾಕಷ್ಟು ಉತ್ತರ ಕೊಟ್ಟಿದ್ದಾರೆ. ಈ ರೀತಿ ಇನ್ನೂ ಯಾಕೆ ರಿಸಲ್ಟ್ ಬೇಕಾದ್ರೆ ಇನ್ನೂ ಇದ್ರದ ಡೇಟ್ ಮೊದಲ ಇನ್ನೂ 4 ದಿನ ಇದೆ. ನೆಕ್ಸ್ಟ್ ನಾವು ಇವರಿಗೆ ಕಟೌಟ್ ಟೈಮ್ನಾಗ ಮತ್ತೆ ಬೇಕು. ಈ ರೀತಿ ಯಾಕೆ ರಿಸಲ್ಟ್ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ, ಕಾಲ್ ಮಾಡಿ. ಮತ್ತು ನಡಿಬೋದು ಅಂತ ನಾವು ಹೇಳ್ತೀವಿ ಸರ್. ಇನ್ನೊಂದೇನಪ್ಪ ಅಂದ್ರೆ ಕೇವಲ ಕಾಬ್ ಅಷ್ಟೇ ಅಲ್ಲ, ಯಾವುದೇ ಕಾಪ್ ಇರೋದು ಪ್ರತಿಯೊಂದು ಭೂಮಿ ಮೇಲೆ ಪ್ರತಿಯೊಂದು ಬೆಳೆ ಮಿರ್ಚಿ ಅಥವಾ ಕ್ಯಾಬೇಜ್ ಗೊಂಜಾಳ ಪ್ರತಿಯೊಂದು ಬೆಳೆಗೆ ಈ ಡಾಕ್ಟರ್ ಭೂಮನ ಗೊಬ್ಬರ ಉಪಯೋಗ ಆಗುತ್ತೆ. ಮತ್ತೆ ಅದಲ್ಲದೆ ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ಬೇಕಾಗಿದ್ದ ರೇಟ್ ಕೂಡ ಕಡಿಮೆ ಆಗುತ್ತೆ, ಭೂಮಿ ಕೂಡ ಉಳಿತಾಯ ಆಗುತ್ತೆ, ಇಳುವರಿ ಕೂಡ ಬರ್ತದೆ. ಪ್ರತಿಯೊಬ್ಬರು ಇದು ಯೂಸ್ ಮಾಡಿ ತಮ್ಮ ಭೂಮಿ ಉಳಿಸೋದಕ್ಕೆ ಇಳುವರಿ ಕೂಡ ಕಂಡ್ಕೊಂತೀನಿ. ಥ್ಯಾಂಕ್ ಯು.